ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ನೋಡಿದ್ರೆ ಗೊತ್ತಾಗತ್ತೈತಿ ಏನು ಮಾಡಾಕತ್ತೀನಿ ಅಂಥೇಳಿ. ಸೊ ಇವತ್ತಿನ ರೆಸಿಪಿ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳಕತ್ತೀವಿ. ಬಟ್ ನಾವು ಅಡುಗೆ ಮನೇಲಿ ಮಾಡ್ಕೊಳಕತ್ತಿಲ್ಲ. ಇವತ್ತು ಗಾರ್ಡನ್ ಒಳಗೆ ಒಲೆ ಹಚ್ಚಿ ಮಾಡಾಕತ್ತೀವಿ. ಒಲೆಯಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮಾಡಿದರೆ ಅಂತ ಕೇಳಿದ್ದೆ. ಫಸ್ಟ್ ಟೈಮ್ ತಿಂದು ನೋಡಿದ್ದೀನಿ, ತುಂಬ ಮಸ್ತಾಗಿ ಬಂದಿತ್ತು. ನೀವು ಟ್ರೈ ಮಾಡಿರಿ. ಒಲೆ ಆದರೆ ಒಲೆ ಮಾಡಿರಿ, ಗ್ಯಾಸಲ್ಲಾದರೆ ಗ್ಯಾಸಲ್ಲಿ ಮಾಡಿರಿ. ಸೊ ನಾನಿಲ್ಲಿ ಒಲೆ ಹಚ್ಕೊಂಡಿದ್ದೀನಿ, ಒಲೆ ಹತ್ತಿದೆ. ಫಸ್ಟ್ ನಾವೇನು ಮಾಡ್ಕೋಬೇಕಂತಂದರೆ ಶಾವಿಗೆನ ಹುರ್ಕೊಳ್ಬೇಕು. ಸೊ ನಾನು ಇಲ್ಲಿ ಬಾಣಲಿ ಇಟ್ಟು ಅದರಲ್ಲಿ ಶಾವಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳಕತ್ತೀನಿ. ಎದಕ್ಕೆ ಹುರ್ಕೋಬೇಕು ಅಂತಂದ್ರೆ, ನೀವು ಹುರ್ಕೊಳ್ದೇ ಇದ್ರೆ ಅದು ಕಿಚಡಿ ಥರ ಆಗುತ್ತೆ. ಸೊ ನೀವು ಎಳೆಗೆ ಬರೋಂಗಿಲ್ಲ, ಬಾಯಾಗೆಲ್ಲ ಶಾವಿಗೆ ತಿಂದಂಗೆ ಆಗಬೇಕು, ಒಳ್ಳೆ ರಾಡಿ ತಿಂದಂಗೆ ಆಗಬಾರ್ದು. ಅದಕ್ಕೆ ನಾನು ಹುರ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತು ಹುರ್ಕೊಳ್ಬೇಕು ಅಂತ, ಯಾರಿಗೆ ಗೊತ್ತಿಲ್ವೋ ತಿಳ್ಕೊಳ್ರಿ. ಸೊ ಇಲ್ಲಿ ನಾನು ಹುರ್ಕೊಂಡಿದ್ದೀನಿ. ಗೋಲ್ಡನ್ ಕಲರ್ ಬರೋವಾಗ ಹುರ್ಕೊಳ್ಬೇಕು, ಸುಮ್ಮನೆ ವೈಟಿಶ್ ಹಾಗೆ ಮಾಡೋದಲ್ಲ, ಗೋಲ್ಡನ್ ಕಲರ್ ಬರೋವಾಗ ಹುರ್ಕೊಳ್ರಿ. ಇನ್ನು ಹುರ್ಕೊಂಡ್ಮೇಲೆ ನಾನು ಸೈಡಲ್ಲಿ ಪ್ಲೇಟಲ್ಲಿ ಹಾಕೊಳಕತ್ತೀನಿ. ಯಾಕಂದ್ರೆ ಅದೇ ಬಾಣಲಿ ಒಳಗೆ ನಾನು ಒಗ್ಗರಣೆ ಹಾಕೊಳಕತ್ತೀನಿ. ಇಲ್ಲಿ ಮತ್ತೊಂದು ಬಾಣಲಿ ತರಕ್ಕೆ ನಾವು ಒಳಗಡೆ ಹೋಗೋಕ್ಕಾಗಿಲ್ಲ. ಸೊ ಅದೇ ಬಾಣಲಿ ಒಳಗೆ ಮಾಡ್ಕೊಳಕತ್ತೀನಿ. ಇಲ್ಲಿ ಸೈಡಿಗೆ ಒಗ್ಗರಣೆ ಹಾಕೊಳಕತ್ತೀನಿ. ಇವಾಗ ಒಗ್ಗರ್ನಿಗೆ ನಿಮ್ಗೆ ಗೊತ್ತೈತಿ ಏನು ಬೇಕಾ ಅಂಥೇಳಿ. ಎಣ್ಣೆ ಹಾಕೋರಿ. ಬಾಣಲೆ ಅಂಕರು ತುಂಬ ಕಾದಿತ್ತು. ಎಣ್ಣೆ ಹಾಕೊಂಡ ತಕ್ಷಣ ಬಗ ಅನ್ನಕತ್ತಿತ್ತು. ಸೊ ಎಣ್ಣೆ ಹಾಕೊಂಡ್ಮ್ಯಾಗ ಅದ್ರೊಳಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡೀನಿ. ನಾನಿಲ್ಲಿ ಉಪ್ಪಿಟ್ಟಿಗೆ ಕಡಲೆಬೇಳೆ ಉದ್ದಿನಬೇಳೆ ಯೂಸ್ ಮಾಡ್ತೀವಿ. ನೀವೇನು ಯೂಸ್ ಮಾಡ್ತಿರೋ ಗೊತ್ತಿಲ್ಲ. ಇದು ಹಾಕಿದ್ರೆ ಅಂಕರು ಟೇಸ್ಟ್ ಅಂಕರು ಮಸ್ತ್ ಬರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಕೆಂಪಗೆ ಆಗೋವಂಗೆ ಹುರ್ಕೊಡ್ರಿ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹೊತ್ತು ಅಂತಂದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ನೆಕ್ಸ್ಟ್ ಕರಿಬೇವು ಹಾಕ್ಕೊಳಕತ್ತೀನಿ. ಕರಿಬೇವು ಹಾಕ್ಕೊಂಡ್ಮ್ಯಾಗ ಮೆಣಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ರಿ. ನಾನು ಇಲ್ಲಿ ಮೂರು ಮೆಣಸಿನ್ಕಾಯಿ ಯೂಸ್ ಮಾಡೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳಕತ್ತೀನಿ. ಅದಾದ್ಮ್ಯಾಗ ಉಳ್ಳಾಗಡ್ಡಿ, ನಾನು 2 ಉಳ್ಳಾಗಡ್ಡಿ ತೊಗೊಂಡಿದ್ನಿ, 1 ಟೊಮ್ಯಾಟೊ ತೊಗೊಂಡಿದ್ನಿ. ಇವಾಗ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಕತ್ತೀನಿ. ಹೆಂಗೆ ಫ್ರೈ ಮಾಡ್ಕೊಬೇಕಂದ್ರೆ ಇದು ಲೈಟಾಗಿ ಬೆಂದಿರೋ ಥರ ಗೊತ್ತಾಗತ್ತೆ. ನೀವು ಮಾಡೋರಿಗೆ, ರೆಗ್ಯುಲರಾಗಿ ಮಾಡೋರಿಗೆ ಗೊತ್ತಿರುತ್ತೆ. ಯಾರು ಮಾಡೋಕತ್ತಿಲ್ಲೋ ಲೈಟಾಗಿ ಬೆಳೆಯೋ ಥರ ಹುರ್ಕೊಳ್ರಿ. ಅದಾದ್ಮೇಲೆ ಟೊಮೆಟೊ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ರಿ. ಹಣ್ಣಾಗಬೇಕು ಟೊಮೆಟೊ, ಆ ಥರ ಫ್ರೈ ಮಾಡ್ಕೊಳ್ರಿ. ಅದು ನೆಕ್ಸ್ಟ್ ಆದ್ಮೇಲೆ ನಾವು ಹುರಿದ ಶೇಂಗಾ ತೊಗೊಂಡೀನಿ. ಹುರಿದ ಶೇಂಗಾನ ಇವಾಗ ಹಾಕ್ಕೊಳಕತ್ತೀನಿ. ಮೊದಲ ಹಾಕ್ಕೊಂಡಿದ್ನಿ ಅಂತಂದ್ರೆ ಅದು ಕರ್ಗಾಗ್ತಿತ್ತು, ಅದಕ್ಕೆ ನಾನು ಇವಾಗ ಹಾಕ್ಕೊಳಕತ್ತೀನಿ. ನೀವು ಹುರಿದ ಶೇಂಗಾ ತೊಗೊಂಡಿದ್ರಿ ಅಂದರೆ ಇವಾಗ ಹಾಕೋರಿ. ಇಲ್ಲ ನಿಮ್ದು ಹುರಿದ ಶೇಂಗಾ ಇಲ್ಲ ಅಂತಂದ್ರೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೆಲ್ಲ ಆವಾಗ ಶೇಂಗಾ ಹಾಕೋರಿ. ಸೊ ಇವಾಗ ನಾನು ರುಚಿ ತಕ್ಕಟ್ಟು ಉಪ್ಪು ಹಾಕ್ಕೊಂಡಿನಿ. ಆಮೇಲೆ ಕಲರಿಗೆ ಅಂಥೇಳಿ ಅರಿಶಿನ ಹಾಕ್ಕೊಂಡಿನಿ. ಅರಿಶಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳಕತ್ತೀನಿ. ಉಪ್ಪಿಟ್ಟು ಮಾಡೋಕ್ಕೆ ತುಂಬ ಹೊತ್ತು ಬೇಕಾಗಿಲ್ಲ ರೀ, ಬೇಗ ಆಗಿಬಿಡತ್ತೆ. ಸೊ ಇದು ಫ್ರೈ ಆದಮೇಲೆ ನಾನು ಶಾವಿಗೆಗೆ ಸ್ವಲ್ಪನೇ ನೀರು ಬೇಕು, ಯಾಕಂದ್ರೆ ಉದುರಾಗಬೇಕು. ಆಗ್ಬೇಕಂದ್ರೆ ಸ್ವಲ್ಪ ನೀರು ತೊಗೊರಿ. ನಾನು ಇವಾಗ 2 ಬಟ್ಲ ಶಾವಿಗೆ ತೊಗೊಂಡಿನಿ ಅಂದ್ರೆ ಜಸ್ಟ್ 2 ಬಟ್ಲದಷ್ಟು ಅಥವಾ 1/2 ಬಟ್ಲದಷ್ಟು ನೀರು ಹಾಕ್ಕೊಳ್ತೀನಿ. ಜಾಸ್ತಿ ನೀರು ತೊಗೊಂಡ್ರಿ ಅಂತಂದ್ರೆ ಅದು ಕಿಚಡಿ ಆಗತ್ತೆ. ಕಡಿಮೆ ತೊಗೊಂಡ್ರಿ ಅಂತಂದ್ರೆ ಎಳೆಯಾಗಿ ಉದುರಾಗಿ ಬರತ್ತೆ. ಸೊ ನಾನಿಲ್ಲಿ 1.5 ಅಥವಾ 2 ಬಟ್ಲದಷ್ಟು ಅಷ್ಟೇ ನೀರು ತೊಗೊಂಡಿನಿ. ಅದಕ್ಕೆ ನಾನು 2 ಬಟ್ಲದಷ್ಟು ಶಾವಿಗೆ ಹಾಕ್ಕೊಂಡೀನಿ. ಇದು ತುಂಬ ಹೊತ್ತು ಇದು ಬೇಕಾಗಿಲ್ಲ. ಆಮೇಲೆ ಇಲ್ಲಿ ಒಲೆಯಲ್ಲಿ ನಾವು ಹೆಚ್ಚು ಕಡಿಮೆ ಮಾಡೋಕ್ಕೆ ಬರೋಂಗಿಲ್ಲ, ಗ್ಯಾಸಲ್ಲಾದರೆ ಮಾಡ್ಬೋದು. ಸೊ ನಾವು ಏನು ಮಾಡಾಕತ್ತೀವಿ ಅಂತಂದ್ರೆ ಅದನ್ನ ಹಾಕಿಬಿಟ್ಟು ಸ್ವಲ್ಪ ಬೇಯಲಿ ಅಂಥೇಳಿ ತಾಟ್ ಮುಚ್ಚಿ ಇಟ್ಟೀವಿ. ಸೊ ತಾಟ್ ಮುಚ್ಚಿಟ್ಟಿದ್ಮ್ಯಾಗ ನೋಡ್ರಿ ಹೆಂಗಾಗೈತಿ, ಹಂಗೆ ಬರ್ತೈತಿ. ಆಮೇಲೆ ಇನ್ನೊಂದೇನಂದ್ರೆ ಒಲೆಯಲ್ಲಿ ಇದ್ದಿದ್ದ ಸಂಬಂಧ ನಾವು ಕಟ್ಟಿಗೆ ಎಲ್ಲ ಹೊರಗಿಟ್ಟು ಅದು ಲೈಟಾಗಿ ದಮ್ ಆಗಲಿ ಅಂಥೇಳಿ ಮುಚ್ಚಿಟ್ಟಿದ್ವಿ. ನೀವು ಗ್ಯಾಸಲ್ಲಿ ಅದಾದರೆ ಗ್ಯಾಸನ್ನು ಲೈಟಾಗಿ ಇಟ್ಕೊರಿ, ಇಲ್ಲಾಂದರೆ ಗ್ಯಾಸ ಆಫ್ ಮಾಡಿರಿ. ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಇಟ್ಬಿಡ್ರಿ. ಆಮೇಲೆ ತೆಗೆದ್ಮ್ಯಾಗ ನೋಡ್ರಿ ಘಮ್ ಅಂತ ಬರುತ್ತೆ. ನೋಡ್ರಿ ಇಲ್ಲಿ ಬಂದೈತೆ ನೋಡಿ, ಎಷ್ಟು ನೈಸಾಗಿ ಬಂದಿತ್ತು ಅಂತಂದ್ರೆ ತಿನ್ನಾಕತ್ರ ಬಾಯಾಗ ಉದುರು ಚೆನ್ನಾಗಿ ಬರಾಕತ್ತಿತ್ತು. ಒಂದು ಈಟು ಕಿಚಡಿ ಥರ ಇರಲಿಲ್ಲ. ಟೇಸ್ಟ್ ಅಂತೂ ಸೂಪರ್ವಾಗಿ ಬಂದಿತ್ತು. ನಿಮಗೂ ಇಷ್ಟ ಆಗೈತಿ ಅನ್ಕೊಳ್ತೀನಿ. ನೋಡ್ರಿ ಎಷ್ಟು ಚಂದ ಬಂದೈತಿ. ಸೊ ನಿಮ್ಗೆ ಇಷ್ಟ ಆತಂದ್ರೆ ನೀವು ಮಾಡಿರಿ, ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ.